Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವಾಸೋ ಟಾಕ್ಸಿಕ್ ವೈ ನೀವು ಟಾಕ್ಸಿಕ್ನ ನೋಡಬೇಕು ಅನ್ನೋ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಏನಕ್ಕೆ ಟಾಕ್ಸಿಕ್ನ ನೀವು ನೋಡಬೇಕು, ಟಾಕ್ಸಿಕ್ ಮೂವಿನ ನೀವು ಯಾಕೆ ನೋಡಬೇಕು? ಸೊ ನೆನ್ನೆ ರಿವ್ಯೂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ನಾನು ಮಾಡಿರುವಂಥ ರಿವ್ಯೂನ ಸಿಕ್ಕಾಪಟ್ಟೆ ಪಾಸಿಟಿವ್ ಕಾಮೆಂಟ್ಸ್ ಬಂತು. ನೀನು ಒಬ್ಬನೇ ಗುರು ಜೆನ್ಯೂನ್ ಆಗಿ ಹೇಳಿರೋದು ರಿವ್ಯೂನ ಎಲ್ಲ ಫೇಕ್ ಮಾಡೋರೆ, ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತೆಲ್ಲ ಸುಮಾರು ಪಾಸಿಟಿವ್ ರಿವ್ಯೂಸ್ಗಳು ಬಂದದೆಲ್ಲ ಆಲ್ಮೋಸ್ಟ್ ಪಾಸಿಟಿವ್ ರಿವ್ಯೂಸ್ಗಳೇ, ಅಂದರೆ ಕಾಮೆಂಟ್ಸ್ಗಳು ನನಗೆ ಬಂದಿರುವಂಥದ್ದು. ಸೊ ನೋಡಿದೆ ನಾನು, ಖುಷಿ ಆಯಿತು ಅಂತ ನನಗನ್ಸಿದ್ದು ನಾನು ಹೇಳಿದೆ ಅಂತ. ಸೊ ಏನಕ್ಕೆ ಬೇಸಿಕಲಿ ನನ್ನ ಒಂದು ರಿವ್ಯೂನ ನೋಡ್ಬಿಟ್ಟು ಯಾರು ಕೂಡ ಮೂವಿಗೆ ಹೋಗ್ದಂಗೆ ಇರೋದಾಗಿರ್ಬೋದು ಅಥವಾ ಹೌದು ಆ ಥರ ಡಿಸಿಷನ್ಗೆ ಬರೋದಕ್ಕೆ ಹೋಗ್ಬೇಡಿ, ಎಲ್ಲರೂ ಹೋಗ್ಬಿಟ್ಟು ಮೂವಿನ ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಏನಕ್ಕೆ ಈ ಮೂವಿನ ನೋಡಬೇಕು? ಪ್ರತಿಯೊಬ್ಬ ಯಾರು ಈಚೆಗಡೆ ನೋಡ್ತಾರೋ ಬಿಡ್ತಾರೋ, ತೆಲುಗು ನೋಡ್ತಾರೋ, ಅವ್ರು ನೋಡ್ತಾರೋ, ಇವ್ರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕನ್ನಡದವರು ಒಂದು ಬಾರಿ ಆದರೂ ಈ ಮೂವಿನ ನೋಡಬೇಕು ಅಂತ ನಾನು ಹೇಳ್ತೀನಿ ಅಂತಂದರೆ, ಯಾಕಂದರೆ ಇದೊಂದು ಹೊಸ ಪ್ರಯತ್ನ. ಯಶ್ ಅವರು KGF ಚಾಪ್ಟರ್ 2 ಆದಮೇಲೆ ಇದೊಂದು ಮಾಡಿರೋಂಥ ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಸೊ ಪ್ರಯತ್ನದಲ್ಲಿ ಮೇಲೆ ಕೆಳಗೆ ಆಗ್ಬೋದು. ಹೌದು, ಟಾಕ್ಸಿಕ್ ಮೂವಿ 100% ಒಂಥರ ಎಲ್ಲ ಅವ್ರದ್ದು ಹಿಂದಿನ ಮೂವಿಗಳೆಲ್ಲ ಬೀಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಸೈಕ್ ಮೂವಿ ಇದು, ಚಿಂದಿ ಮೂವಿ, ಎಕ್ಸ್ಟ್ರಾರ್ಡನರಿ ಮೂವಿ, ಟ್ರೆಮೆಂಡಸ್ ಮೂವಿ ಅಂತ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಆ ಥರ ಹೇಳ್ತು ಅಂದರೆ ಅವ್ರಿಗೆ ಏನೂ ಇಲ್ಲ ಅಂತಲೇ ಅನ್ಕೊಬೇಕು ಇಷ್ಟೇ. ಸೊ ಟಾಕ್ಸಿಕ್ ಮೂವಿ ಕೆಲವರಿಗೆ ಚೆನ್ನಾಗಿದೆ ಅಂತ ಅನಿಸ್ಬೋದು. ಇದರಲ್ಲಿ ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇರೋದನ್ನ ನೋಡಿರ್ತೀರ ನೀವು. ಕೆಲವರಿಗೆ ಚೆನ್ನಾಗಿಲ್ಲ ಅನ್ಸ್ಬೋದು, ಕೆಲವರಿಗೆ ಚೆನ್ನಾಗಿದೆ ಅಂತ ಅನಿಸ್ಬೋದು. ನಾನು ಪರ್ಸನಲಿ ಹೇಳ್ತೀನಿ, ಟಾಕ್ಸಿಕ್ ಮೂವಿನ ಹೋಗ್ಬಿಟ್ಟು ನೀವು ನೋಡಿ ಒಂದ್ಸಲ ಅಂತೂ ಖಂಡಿತ 100% ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಥರ ಏನಿಲ್ಲ, ಖಂಡಿತ ನೋಡ್ಬೋದು. ಯಾಕೆ ಅಂತಂದರೆ ಆ ಥರ ವಿಜುವಲ್ ಟ್ರೀಟ್ ಇದೆ ಆ ಸಿನಿಮ್ಯಾಟೋಗ್ರಫಿಗೆ. ಅದಕ್ಕೇನೆ ನನ್ನ ಪ್ರಕಾರ ದುಡ್ಡು ಕೊಡಬೇಕು ಗುರು. ಯಾಕೆಂದರೆ ಆ ಥರ ಇದೆ ಗುರು ವಿಜುವಲ್ಸು. ಸೀರಿಯಸ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಆ ಒಂದು ಎಫರ್ಟ್. ಏನು ಗುರು ಪಾಸಿಟಿವ್ ಆಗಿ ಹೇಳ್ತಿದ್ದೆ ಇವಾಗ? ನಾನು ಹೇಳ್ತಿದ್ದು ವಿಜುವಲ್ಸ್ ಬಗ್ಗೆ, ಸಿನಿಮ್ಯಾಟೋಗ್ರಫಿ ಬಗ್ಗೆ. ಆ ಥರ ಮೂವಿ ಬರಲ್ಲ ಅಂತ ಅನ್ಸ್ಬಿಡುತ್ತೆ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಇವರು ಸ್ಕ್ರಿಪ್ಟಿಗೆ, ಜೊತೆಗೆ ಸ್ಕ್ರೀನ್ ಪ್ಲೇಗೆ, ಜೊತೆಗೆ ಕ್ಯಾರೆಕ್ಟರ್ನ ಡೆಪ್ತಿಗೆ ಕೆಲಸ ಜಾಸ್ತಿ ಕೊಡೋದಕ್ಕಿಂತ ವಿಜುವಲ್ ಟ್ರೀಟ್ನ ಕೊಡಬೇಕು, ವಿಜುವಲ್ ಎಕ್ಸ್ಪೀರಿಯನ್ಸ್ನ ಸಿಕ್ಕಾಪಟ್ಟೆ ಸೈಕಾಗಿ ಕೊಡಬೇಕು. ಬರೋ ಅಂಥವ್ರಿಗೆ ಮೋಸ ಆಗಬಾರ್ದು, ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸ್ಬೇಕು. ಯಾರು ತೋರಿಸಿರಬಾರ್ದು ಇಂಡಿಯಾದಲ್ಲಿ ಆ ಥರ ತೋರಿಸ್ಬೇಕು, ಹಾಲಿವುಡ್ ರೇಂಜಲ್ಲಿ ತೋರಿಸ್ಬೇಕು ಅಂತ ಆ ಥರ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ಹೋಗಿದ್ದಾರೆ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನಂತೂ ಖಂಡಿತ ಎಂಜಾಯ್ ಮಾಡ್ತೀರಾ. ಸೊ ಅವ್ರು ಹಾಕುವಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವ್ರು ಹಾಕಿರುವಂಥ ಸೆಟ್ಗಳಾಗಿರ್ಬೋದು, ಅವ್ರು ತೋರಿಸುವಂಥ ರೀತಿ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು, ಆ ಒಂದು ಕ್ವಾಲಿಟಿನಾದರೂ ಆಗಿರ್ಬೋದು. ಸೊ ಎಲ್ಲದರಲ್ಲೂ ಕೂಡ ವಿಜುವಲ್ ಟ್ರೀಟ್ ಅಂತೂ ನೀವು ಖಂಡಿತ ಇಷ್ಟಪಟ್ಟೇ ಪಡ್ತೀರಾ. ಸೊ ನಿಮಗೆ ಸ್ಟೋರಿ ಅರ್ಥ ಆಗದೆ ಇರ್ಬೋದು, ಅಥವಾ ಸ್ಟೋರಿ ಸ್ವಲ್ಪ ಹಿಂಗಿರ್ಬೇಕಿತ್ತು ಅಂತ ಅನ್ನಿಸ್ಬೋದು, ಅಥವಾ ಹಂಗೆ ಅಂತ ಅನ್ನಿಸ್ಬೋದು. ಬಟ್ ವಿಜುವಲಿ ಅಂತೂ ಖಂಡಿತ 100% ನೀವು ಸ್ಯಾಟಿಸ್ಫೈ ಆಗೇ ಆಗ್ತೀರಾ. ವಿಜುವಲಿ ನಾನು ಕಾಂಪ್ರಮೈಸ್ ಆಗಿಬಿಡಿ, ನೀವು ವಿಜುವಲಿ ಹಿಂಗಿದೆ ಅಂತ ಯಾವ ಮಗ ಹೇಳಿದ್ರು ಕೂಡ ನಂಬಕ್ಕೆ ಹೋಗ್ಬಿಡಿ. ವಿಜುವಲಿ ಸಿಕ್ಕಾಪಟ್ಟೆ ಸೇಕಾಗಿದೆ. ಯಾರು ಕೂಡ ಹಿಂದೆ ತೋರಿಸಿಲ್ಲ, ಆ್ಯಂಡ್ ತೋರ್ಸೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ, ಮುಂದೆ ತೋರಿಸ್ಬೋದು, ಬಟ್ ಹಿಂದೆ ತೋರಿಸಿಲ್ಲ ಈ ಥರ ವಿಜುವಲ್ ಎಕ್ಸ್ಪೀರಿಯನ್ಸ್ನ. ಆ ಥರ ತೋರಿಸಿರೋದಕ್ಕೋಸ್ಕರ ಅಂದರೂ ಕನ್ನಡಿಗರು ನೋಡಬೇಕು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಯಶ್ ಅವರ ವಿಚಾರಕ್ಕೆ ಬಂತು ಅಂತಂದರೆ, ಏನಕ್ಕೆ ಈ ಮೂವಿನ ಕನ್ನಡದವ್ರು ನೋಡಬೇಕು ಅಂದರೆ, ನನ್ನ ಪ್ರಕಾರ ಯಶ್ಗೆ ನೋಡಬೇಕು ಗುರು. ಯಶ್ ಅವರ ಆ್ಯಕ್ಟಿಂಗಿಗೆ ನೋಡಬೇಕು ಗುರು. ಸ್ಟೋರಿಲಿ ನಾನು ಹೇಳ್ತಾ ಇರೋದೇನು ಅಂದರೆ, ನೆನ್ನೆ ವಿಡಿಯೋ ನೋಡಿದ್ದೀರಾ ಅಂತಂದರೆ ಸ್ಟೋರಿಲಿ ಹಿಂಗೆ ಆಗಿದೆ ಅಷ್ಟೇ. ಯಶ್ ಅವರ ಆ್ಯಕ್ಟಿಂಗಲ್ಲಿ ಹಂಗಿದೆ ಅವೆಲ್ಲ ಇಲ್ಲ. ಯಶ್ ಅವ್ರು ಹಾಕಿರುವಂಥ ಎಫರ್ಟಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ವಿಚಾರಕ್ಕೆ ಬಂದು, ಟಿಕೆಟಿಗೆ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂದರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಂದರೆ, ಸೊ ಟಿಕೆಟ್ ಎಕ್ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಟಿಕೆಟೇ ಇಷ್ಟ ಆಗಿದ್ದು. ರಾಯಾಗಿಂತ ನನಗೆ ಟಿಕೆಟೇ ಇಷ್ಟ ಆಗಿದ್ದು ನಿಜವಾಗ್ಲು. ಸೊ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದಾಗಿರ್ಬೋದು, ಆ ಒಂದು ಆ್ಯಕ್ಟಿಂಗ್ ಆದರೂ ಆಗಿರ್ಬೋದು, ಆ ಟಿಕೆಟ್ನ ಆ್ಯಕ್ಟಿಂಗ್ ಆಗಿರ್ಬೋದು, ಸೈಕಾಗಿದೆ ಗುರು. ಇಲ್ಲಿ ಯಶ್ ಅವರ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಟಾಪ್ ನಾಚ್ ಆಗಿದೆ. ಬೇರೆಯವ್ರದೆಲ್ಲ ಬಿಟ್ಟು ಹಾಕ್ಬಿಡಿ, ಯಶ್ ಅವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಗಿದೆ. ಸೊ ಇದಕ್ಕೆ ನೋಡಬೇಕು ಮೂವಿನ, ಜೊತೆಗೆ ವಿಜುವಲ್ ಎಕ್ಸ್ಪೀರಿಯನ್ಸ್ಗೆ ನೋಡಬೇಕು ಮೂವಿನ. ಜೊತೆಗೆ ಕನ್ನಡದವರು ಹೊಸ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಇವಾಗೆಲ್ಲ ಹೇಳಿದಿಲ್ಲಪ್ಪ ಸೋಷಿಯಲ್ ಮೀಡಿಯಾ, ಬ್ರಾಡಾಗಿ ಯೋಚನೆ ಮಾಡಿ, ಬ್ರಾಡಾಗೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ, ನಾರ್ಮಲಾಗಿ ಯೋಚನೆ ಮಾಡಿ. ನೀವು ನಿಮ್ಮ ಆ್ಯಂಗಲಲ್ಲೇ ಯೋಚನೆ ಮಾಡಿ. ಫೈರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹಾಕಿದ್ರು ಸಹ ನೀವು ನಿಮ್ಮ ಆ್ಯಂಗಲಲ್ಲೇ ಯೋಚನೆ ಮಾಡಿ ಹೇಳ್ತೀನಿ. ಏನಿಲ್ಲ ಬಂದು ತುರ್ಕೋಕ್ಕಾಗೋದಿಲ್ಲ. ಬ್ರಾಡಾಗಿ ಯೋಚನೆ ಮಾಡಿ. ಏನು ಬ್ರಾಡಾಗಿ ಯೋಚನೆ ಮಾಡ್ತಾರಲ್ಲ, ಬ್ರಾಡಾಗೆಲ್ಲ ನಾರ್ಮಲಾಗಿ ಯೋಚನೆ ಮಾಡಿ. ಬಟ್ ವಿಜುವಲ್ ಟ್ರೀಟ್ ಅನ್ನೋದಿದೆ. ಯಶ್ ಅವರ ಆ್ಯಕ್ಟಿಂಗೋಸ್ಕರ ನೀವು ನೋಡಬೇಕು. ಜೊತೆಗೆ ಕನ್ನಡದವರು ಒಂದು ಹೊಸ ಪ್ರಯತ್ನ ಮಾಡಿದರೆ, ಒಂದು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಇದಕ್ಕೆ ದುಡ್ಡನ್ನ ನಾವು ವಾಪಸ್ ಕೊಡಬೇಕು ಅವರಿಗೆ. ಅಂದರೆ ಹಾಕಿರೋಷ್ಟು ದುಡ್ಡು ವಾಪಸ್ ಬರಬೇಕು ಅವ್ರಿಗೆ ಮತ್ತೊಂದು ಪ್ರಯತ್ನ ಮಾಡೋದಕ್ಕೆ. ಇವಾಗ ಯಶ್ ಅವ್ರಿಗೆ ಹಾಕಿರೋಷ್ಟು ದುಡ್ಡು ವಾಪಸ್ ಬಂತು ಅಂದರೆ ನೆಕ್ಸ್ಟ್ ಪ್ರಯತ್ನ ಮಾಡೋದಕ್ಕೆ ಚೆನ್ನಾಗಿರೋದು, ಒಂಥರ ಬೇರೆ ಥರ ಪ್ರಯತ್ನ ಮಾಡೋದಕ್ಕೆ. ಸೊ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಪ್ರಯತ್ನಕ್ಕೆ ಸಪೋರ್ಟ್ ಅಂತೂ ಮಾಡಲೇಬೇಕು. ಒಂದ್ಸಲ ಹೋಗ್ಬಿಟ್ಟು ನೋಡಿ ಅಂತಲೇ ಹೇಳ್ತೀನಿ ನಾನು. ಸೊ ಅದು ಬಿಟ್ಟು ನಾನು ಸುಮ್ಮನೆ ಫೇಕ್ ಎಲ್ಲ ಮಾಡಿಕೊಂಡು ಅಲ್ಲಿ ಹಂಗಿದೆ ಗುರು, ಹಿಂಗಿದೆ ಗುರು, ಟಾಪ್ ನಾಚ್ ಆಗಿದೆ, ಸೈಕ್ ಆಗಿದೆ,
ಈ ಥರ ಮೂವಿ ನೋಡೇ ಇಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳ್ತಿಲ್ಲ. ಸೊ ಏನಕ್ಕೆ ಮೂವಿ ನೋಡಬೇಕು ಅಂತ ಹೇಳಿದ್ನಿ, ಜಸ್ಟ್ ಬಿಕಾಸ್ ಆಫ್ ಯಶ್ ಅಂಡ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಈ ಮೂವಿನ ನೋಡ್ಬೇಕು ನೀವು. ನಾನು ಒಂದೇ ಹೇಳೋದು ನಿಮಗೆ, ನನ್ನ ರಿವ್ಯೂನ ಆಗಿರಲಿ ಬೇರೆಯವ್ರ ರಿವ್ಯೂನಾರು ಆಗಿರಲಿ, ಅದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ, ಅವ್ರವ್ರ ವಿವೇಚನೆ ಆಗಿರುತ್ತೆ. ಸೊ ಯಾರದೇ ರಿವ್ಯೂನ ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಮೂವಿಗೆ ಹೋಗಬೇಕು ಅಂತಂದರೆ ಸೊ ಆ ಮೂವಿಗೆ ಹೋಗಿ ನೀವು ಒಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದರೆ ಈ ಮೂವಿ ಮಾಡಿರೋದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ. ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಈ ಮೂವಿನ ನೀವು ಫೋನಲ್ಲಿ ಕೂತ್ಕೊಂಡು ನೋಡೋಕ್ಕೆ ಅಥವಾ ಟಿ ವಿ ಸ್ಕ್ರೀನಲ್ಲಿ ನೋಡೋದಕ್ಕೆ ಮಾಡಿಲ್ಲ. ಇದು ನೀವು ಹೋಗ್ಬಿಟ್ಟು ನೀವು ಆ ವಿಜುವಲ್ಸ್ನ ಆನಂದ ಮಾಡಬೇಕು. ಒಂಥರ ನಿಜವಲ್ಲ, ಅದು ವಿಜುವಲ್ ಟ್ರೀಟೇ ಇದೆ. ನಾನು ವಿಜುವಲ್ ಟ್ರೀಟ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ವಿಜುವಲ್ ಟ್ರೀಟ್ ಆ್ಯಂಡ್ ಯಶ್ ಅವ್ರ ಆ್ಯಕ್ಟಿಂಗ್ ಇವೆರಡರ ಬಗ್ಗೆನೇ ಮಾತಾಡ್ತೀನಿ ಅಷ್ಟೇ, ಬೇರೆದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ನಾನು. ಸೊ ಅದನ್ನ ಎಂಜಾಯ್ ಮಾಡಬೇಕು ಅಂದರೆ, ಅದನ್ನು ನೋಡಬೇಕು ಅಂದರೆ ಅದು ಸ್ಕ್ರೀನಲ್ಲೇ ನೋಡಬೇಕು, ಬಿಗ್ ಸ್ಕ್ರೀನಲ್ಲೇ ನೋಡಬೇಕು. ಅವಾಗಲೇ ನಿಮಗೆ ವಿಜುವಲ್ ಕ್ವಾಲಿಟಿ ಅನ್ನೋದು ಏನೇನು ತೊಗೊಂಬಂದಿರೋ ಪ್ರತಿಯೊಂದು ಚಿಕ್ಕ ಚಿಕ್ಕ ತಿಂಗು ಕೂಡ ಕಾಣಿಸೋದು. ಸೊ ಅದಕ್ಕೋಸ್ಕರ ನೋಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಯಶ್ಗೋಸ್ಕರ ನೋಡಬೇಕು ಅಂತ ಹೇಳ್ತೀನಿ, ಬೇರೆ ಏನೂ ಇಲ್ಲ. ಯಶ್ಗೋಸ್ಕರ, ಯಶ್ಗೆ ನಮ್ಮ ಕನ್ನಡಿಗ ಏನೋ ಒಬ್ಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾನೆ, ಸೊ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇದಿತ್ತು ಅಂತಂದರೆ ಖಂಡಿತ ಈ ಮೂವಿನ ನೋಡಬೇಕು. ಉದ್ದೇಶ ಇತ್ತು ಅಂದರೆ ಬಿಡೋಗೋರು ಯಾರೇನಾರು ಮಾಡ್ಕೊಳ್ಳಿ ಅನ್ನೋ ಇದಿತ್ತು ಅಂದರೆ ಸುಮ್ಮನೆ ಬಿಡ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ನಾನೇನು ಇದ್ರ ರಿಲೇಟೆಡ್ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಏನಕ್ಕೆ ಈ ಮೂವಿ ನೋಡಬಾರ್ದು ಅಂತ ಹೇಳಿಲ್ಲ, ನೋಡಬೇಕು ಅನ್ನೋ ವಿಚಾರದಲ್ಲಿ ನಾನು ಕ್ಲಾರಿಟಿನ ಕೊಟ್ಟಿರಲಿಲ್ಲ. ಸೊ ಈ ವಿಚಾರಕ್ಕೆ ಮೂವಿನ ನೋಡಬೇಕು ಅಂತ ಹೇಳ್ತೀನಿ.